ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಬಂದಿರೋ ಪ್ಲೇಸ್ ಬಂದು ಬಿಗ್ ಬಾಸ್ ಮುಗಿದು ಆಲೇ ಒಂದು ವಾರ ಆಗ್ತಾ ಬರ್ತಾ ಇದೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೋಸ್ಕರ ಬಿಗ್ ಬಾಸ್ ಮನೆ ನೋಡೋಣ ಅಂತ ತುಮಕೂರಿಂದ ಬೆಂಗಳೂರು ಕಡೆಗೆ ಬಂದಿದ್ದೀನಿ. ಬಿಗ್ ಬಾಸ್ ಮನೆಗೆ ಫಸ್ಟು ನಾವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಹೇಗೆ ಹೋಗೋದು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈಗ ಕಾಣಿಸ್ತಾ ಇರ್ಬೋದು ರೈಲ್ವೆ ಟ್ರ್ಯಾಕ್ಕಿಂತ ಸ್ವಲ್ಪ ಹಿಂದೆ ನಾನು ಲೆಫ್ಟಿಗೆ ಗಾಡಿ ತೊಗೊಂಡನಲ್ಲ, ಅದು ಬಂದು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಹತ್ರ ಬಿಡದಿ ಹತ್ರ ಇರೋ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಅದು. ಸೊ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಹತ್ರ ಬಂದರೆ ಪಕ್ಕದಲ್ಲೇ ರಾಮವಳ್ಳಿಗೆ ಹೋಗೋದಕ್ಕೆ ರೋಡುದು ಇದಾಕಿದ್ದಾರೆ, ಆರೋ ಮಾರ್ಕ್ ಹಾಕಿದ್ದಾರೆ. ಸೊ ನೀವು ರಾಮವಳ್ಳಿ ರೋಡ್ಗೆ ನೀವು ಕಾರ್ನ ತಿರುಗಿಸ್ಬೇಕಾಗುತ್ತೆ. ರಾಮವಳ್ಳಿ ರೋಡು ಏನಿಲ್ಲ ಅಂದರೂ ನೀವು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜಿಂದ ಒಂದು 4-5 ಕಿಲೋಮೀಟರ್ಸ್ ಬರಬೇಕಾಗುತ್ತೆ. ಒಂದು 4-5 ಕಿಲೋಮೀಟರ್ಸ್ ಬಂದರೆ ಇದು ಮುಕ್ತಿನಾಗ ಟೆಂಪಲ್ ಅಂತ ಸಿಗುತ್ತೆ. ಮುಕ್ತಿನಾಗ ಟೆಂಪಲ್ಗೆ ಹೋಗೋದಕ್ಕೆ ಒಂದು ಆರ್ಚ್ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು, ಇದೇ ಆರ್ಚು. ಆ ಆರ್ಚಲ್ಲಿ ರೈಟಿಗೆ ತೊಗೋಬೇಕು ನೀವು. ಆರ್ಚ್ ಒಳಗಡೆ ರೈಟಿಗೆ ಬರುತ್ತೆ, ನೀವು ರೈಟಿಗೆ ತೊಗೊಂಡ್ರೆ ಸ್ವಲ್ಪ 1 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಲೆಫ್ಟ್ ಸೈಡಿಗೆ ಹೋದರೆ ಮುಕ್ತಿನಾಗ ಟೆಂಪಲ್ ರೋಡ್ ಸಿಗುತ್ತೆ. ಹಾಗೆ ಒಂದು 500 ಮೀಟರ್ಸ್ ಮುಂದಕ್ಕೆ ಹೋದರೆ ಬಿಗ್ ಬಾಸ್ ಮನೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ದೂರದಿಂದಲೇ ಕಾಣಿಸ್ತಾ ಇರ್ಬೋದು ಬಿಗ್ ಬಾಸ್ ಮನೆ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ರೋಡ್ ಇತ್ತಲ್ಲ, ಅದು ಮುಕ್ತಿನಾಗ ಟೆಂಪಲ್ ರೋಡು. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಆ್ಯಕ್ಚುಲಿ ಕಾಣಿಸ್ತಾ ಇದೆ ನೋಡಿ, ದೂರದಿಂದಲೇ ಬಿಗ್ ಬಾಸ್ ಮನೆ ಕಾಣಿಸುತ್ತೆ, ದೂರದಿಂದಲೇ ನೋಡ್ಬೋದು ಕೂಡ ನೀವು. ತುಂಬಾ ಚೆನ್ನಾಗಿದೆ. ಸೊ ಅಂತೂ ಇಂತೂ ಫೈನಲಿ ಬಿಗ್ ಬಾಸ್ ಮನೆ ಬಿಡ್ತಿದ್ದಾರೆ ಅಂತ ಇನ್ನು ಕೇಳ್ಪಟ್ಟೆ. ಅದಕ್ಕೋಸ್ಕರ ಹೋಗೋಣ ನೋಡೋಣ. ಯಾಕಂದರೆ ಸೀಸನ್ಸ್ 5, 6, 7 ಎಲ್ಲಾದರೂ ಕೆಲವೊಂದು ಮನೆಗಳನ್ನ ನೋಡಿದ್ದೀವಿ. ಬಿಗ್ ಬಾಸ್ ಮನೆ ಯುನೈಟೆಡ್ ಫಿಲ್ಮ್ ಸಿಟಿಗೆ ಹೋದಾಗ ನೋಡಿದ್ದೀವಿ. ಸೊ ಈ ಬಿಗ್ ಬಾಸ್ ಮನೆ ನೋಡೋದಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ. ಯಾಕಂದರೆ ನಂಗೆ ತುಂಬ ಇಷ್ಟ ಇದ್ದಿದ್ದು ತುಕಾಲಿ ಅವರು ಮತ್ತು ಕಾರ್ತಿಕ್ ಅವರು, ವಿನಯ್ ಅವರು, 3 ಜನ ತುಂಬ ಇಷ್ಟ. ಅವರು ಇದ್ದಂಥ ಜಾಗ, ಅವರು ಓಡಾಡಿದಂಥ ಜಾಗ, ಆಟ ಆಡಿದ ಜಾಗ, ಇದ್ದಂಥ ಜಾಗ ಅಲ್ವಾ. ಅದಕ್ಕೋಸ್ಕರ ಆದರೂ ನಾನು ಆ ಮನೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು ನಮಗೂ ಮುಂಚೆ ತುಂಬ ಜನ ಪಾಪ ನೋಡ್ಕೊಂಡು ನೋಡೋಕ್ಕೆ ವೆಯ್ಟ್ ಮಾಡಿ ಗೇಟ್ ಓಪನ್ ಆಗದೆ ಹೋದ್ರು. ಕೆಲವಷ್ಟು ಗಾಡಿಗಳು ವಾಪಸ್ ಹೋದವು, ಇನ್ನೂ ಕೆಲವಷ್ಟು ಜನ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನೋಡಿ, ಈಗ ಒಬ್ಬರು ಕಾರಲ್ಲಿ ಬಿಟ್ಟರು, ನೀವು ನೋಡ್ತಾ ಇದ್ದೀರಾ. ನಾರ್ಮಲ್ ವಯಸ್ಸು ಕೊಟ್ಟಿದ್ವಿ, ನೋಡ್ತಾ ಇದ್ದೀರಾ. ನಾವೇ ನೋಡ್ಬಲ್ಲ ಕಾರಲ್ಲಿ ಒಬ್ರು ಹೋಗ್ತಾರೆ ಒಳಗಡೆ, ಗಾಡಿಗಳು ಹೋಗಿದ್ದು ಬಂದು ಕಾರಲ್ಲಿ ಬಂದವ್ರಿಗೆಲ್ಲ ಗಾಡಿ ಗೇಟ್ ಓಪನ್ ಮಾಡ್ತಾರೆ ಇವರು. ನಾರ್ಮಲ್ ಬೆಳಗ್ಗೆಯಿಂದ ಕಾಯ್ತಾ ಇರೋರು ಇದ್ದಾರೆ. ಮಕ್ಕಳು ಮನೆಯೆಲ್ಲ ಇಟ್ಕೊಂಡಿದ್ದಾರೆ, ಅವ್ರಿಗೂ ಆಸೆ ಇರುತ್ತೆ, ಸಿಗ್ತಾರೆ. ಅವ್ರು ಇದ್ದಿದಂತ ಎಲ್ಲ ಇರುತ್ತೆ. ಎಲ್ಲ ಬಿಟ್ಟು ಕಳಿಸ್ತಾರೆ. ನಾನು ಬಂದಾಗ ಒಂದು ಕಾರು 2 ಬೈಕ್ನ ಬಿಟ್ಟರು ಒಳಗಡೆ. ಅವರು ಒಬ್ಬರು ಕಂಟೆಸ್ಟೆಂಟ್ ಹೆಸರು ಹೇಳಿ ಒಳಗಡೆ ಹೇಳಿದ್ರು. ಹೇಳಿದ ತಕ್ಷಣ ನಾವು ಫಸ್ಟು ಅವರು ಕಂಟೆಸ್ಟೆಂಟ್ ಹೆಸರು ಹೇಳಿದ್ರು. ನೀವು ಅವ್ರ ಕಡೆಯವರ ಅಂತ ನಾವು ಮಾತಾಡ್ಸೋಕೆ ಹೋದಾಗ ಅಲ್ಲ ನಾವು ಅಲ್ಲಿ ವಿಲ್ಲಗಳು ಇದ್ದಾವೆ, ವಿಲ್ಲ ನೋಡೋದಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಅವರು ಗೇಟ್ ಓಪನ್ ಮಾಡಲಿಲ್ಲ, ಸೆಕ್ಯೂರಿಟಿ ಓಪನ್ ಮಾಡದೇ ಇದ್ದಾಗ ಅವರು ಕಂಟೆಸ್ಟೆಂಟ್ ಮತ್ತು ಹೆಸರು ಹೇಳಿ ಅವ್ರಿಗೆ ಕಾಲ್ ಬಂತು. ಆವಾಗ ಗೇಟ್ ಓಪನ್ ಮಾಡಿ ಒಳಗಡೆ ಬಿಟ್ಟರು. ಇದನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ, ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಜನ ಅಭಿಮಾನಿಗಳು, ತುಂಬ ಜನ ಫ್ಯಾನ್ಸು, ಅವರೆಲ್ಲ ಪಾಪ ಎಷ್ಟು ಕಾಯ್ತಾಯಿದ್ರು ಗೊತ್ತಾ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು, ನೋಡಬೇಕು ಅಂತ. ಅಫಿಷಿಯಲ್ಸ್ ಎಲ್ಲ ಗಾಡೀಲಿ ಕಾರಲ್ಲಿ ಬಂದವ್ರನ್ನೆಲ್ಲ ಬಿಡ್ತಾರೆ ಒಳಗಡೆ. ಬಿಟ್ಟಿದ್ದು ನಾನು ನೋಡಿದ್ದೀನಿ. ನನ್ನ ಮುಂದೆನೇ ಒಂದು 2-3 ಕಾರ್ ಹೋದ್ರು. ಅದರಲ್ಲಿ ಒಬ್ಬರು ಮಾತ್ರ ಅವರು ಅಲ್ಲೇ ಓನರ್ ಅಂತ ಹೇಳಿದ್ರು, ಇನ್ನೊಬ್ರು ಓನರ್ ಫ್ರೆಂಡ್ ಅಂತ ಅವರೇ ಕರ್ಕೊಂಡು ಹೋದ್ರು. ಒಳಗಡೆ ಹೋದ್ರು. ಹೋದ ತಕ್ಷಣ ಫಸ್ಟ್ ಗೇಟಲ್ಲೇ ಬಿಗ್ ಬಾಸ್ ಮನೆ ಫಸ್ಟ್ ಗೇಟ್ ಸಿಗುತ್ತೆ, ಆ ಗೇಟ್ ಒಳಗಡೆ ಬಿಟ್ಟಿದ್ದು ನಾವೇ ನೋಡಿದ್ದೀವಿ. ಮತ್ತು ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರು ಬೆಳಗ್ಗೆಯಿಂದ ಕಾಯ್ದು ಎಷ್ಟೋ ಜನ, ಒಂದು 4-5 ಜನ ಹೆಣ್ಮಕ್ಳು ಪಾಪ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದಿದ್ದಾರೆ.
ಆದರೂ ಅವರು ಒಳಗಡೆ ಬಿಡೋದಕ್ಕೆ ರೆಡಿನೇ ಇರಲಿಲ್ಲ, ಬಿಡಲೂ ಇಲ್ಲ ಕೂಡ. ಯಾರನ್ನೂ ಒಳಗಡೆ ಬಿಡ್ತಿಲ್ಲ. ಇದನ್ನೆಲ್ಲ ನೋಡಿ ತುಂಬಾನೇ ಬೇಜಾರಾಯ್ತು. ರೆಡಿ ಇದ್ರು ಏನು ಅಷ್ಟು ನೋಡ್ತೀವಿ ನಾವು ಬಿಗ್ ಬಾಸ್ ತುಮಕೂರಿಂದ ಹಾಸನಿಂದ ಎಲ್ಲ ಬಂದಿದ್ದಾರೆ ಜನ, ಅವ್ರನ್ನೆಲ್ಲ ನೋಡಕ್ಕೆ ಬಿಡ್ತಾ ಇಲ್ಲ. ಕಾರಲ್ಲಿ ಬಂದವ್ರು ಮಾತ್ರ ಸಿಹಿ ಅಂತ ಒಳಗಡೆ ಬಿಡ್ತಿದ್ದಾರೆ. ಯಾವಾಗ ಬಾಸ್ ಮನೆ ಅಂತ ವೀಕ್ ಎಲ್ಲ ನೋಡಿ, ವೀಕಲ್ಲಿ ಸುದೀಪ್ ಸರ್ ಯಾವಾಗ ಬರ್ತಾರೆ ಅಂತ ಕಾಯ್ತೀವಿ, ಎಲ್ಲ ಮಾಡ್ತೀವಿ. ನಮಗೂ ಆಸೆ ಇರುತ್ತಲ್ವ ಬಿಗ್ ಬಾಸ್ ಮನೆ ನೋಡಬೇಕು, ಇಲ್ಲೇ ಅಲ್ವಾ ಶೋ ನೋಡಿದ್ದು, ಹಿಂಗೆಲ್ಲ ಆಟ ಆಡಿದ್ರು, ಹಿಂಗೆಲ್ಲ ಜಗಳ ಮಾಡಿದ ಜಾಗ ಅಲ್ವಾ ಇದು ಅಂತ ನಾವು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಬೋದು, ನೋಡ್ಬೋದು. ಇದೆಲ್ಲ ನೋಡ್ತಾ ಇದ್ವಿ ಟಿ ವಿಲಿ, ಇವತ್ತು ನಾವು ಇಲ್ಲೇ ಇದ್ದು ನೋಡ್ತಾ ಇದ್ದೀವಿ ಅನ್ನೋ ಇದು ನಮಗೂ ಇರುತ್ತಲ್ವ. ಸೊ ನೋಡಿ ಯಾರ್ಯಾರು ಎಲ್ಲಿಂದ ಬಂದಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ನೀವೇ ನೋಡೋದ್ರಲ್ಲ ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಪಾಪ ಅವ್ರು ರಾಯಚೂರಿಂದ, ಮೈಸೂರಿಂದ ಎಲ್ಲ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ ನೋಡಿದ್ದಾರೆ ಶೋನ ಪೂರ್ತಿ ಆಗೋರ್ಗು. ಅವ್ರಿಗೂ ತುಂಬ ಇಷ್ಟ ಆದ ಕಂಟೆಸ್ಟೆಂಟ್ಸ್ ಇರ್ತಾರೆ, ಅದನ್ನು ನೋಡಿದ್ದಾರೆ. ಅದೆಲ್ಲ ಆಸೆ ಇಟ್ಕೊಂಡು ನಾವು ಬಿಗ್ ಬಾಸ್ ಮನೆ ನೋಡಿ ಎಷ್ಟೊಂದು ಜನ ಮೈಸೂರಿಂದ, ನಾವು ತುಮಕೂರಿಂದ ಬಂದಿರೋದು. ಅವ್ರಿಗೆ ಈ ಥರ ಎಲ್ಲ ಬಿಡ್ತಾರೆ. ನಮ್ಮಂತ ನಾರ್ಮಲ್ ಪೀಪಲ್ ಬಿಡಲ್ಲ ಅಂದ್ರೆ ಏನರ್ಥ? ತುಂಬಾ ಬೇಜಾರಾಯ್ತು. ಬಂದವ್ರಿಗೂ ಹೇಳಿದ್ದಾರೆ, ತುಂಬಾನೇ ಬೇಜಾರಾಯ್ತು. ಕೊನೆಗೆ ರಾಯಚೂರಿಂದ ಬಂದಿದ್ದಾರಂತೆ. ಒಂದು ಅವ್ರ ಕಡೆಯವರು ಯಾರೋ ಒಬ್ಬ ಗೇಟ್ ಓಪನ್ ಮಾಡಿ ನಾವು ಒಳಗಡೆ ಹೋಗೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ಅಲ್ಲೋಗಿ ರಿಕ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ರಿಕ್ವೆಸ್ಟ್ ಮಾಡಿ ಇನ್ನೇನು ಸೆಕ್ಯೂರಿಟಿ ಗೇಟು ಬೀಗ ತೆಗಿಬೇಕು ನೋಡಿ. ಈ ಫಸ್ಟ್ ಗೇಟ್ ಕಾಣಿಸ್ತಾ ಇದೆಯಲ್ಲ ಕಾರ್ ಮುಂದೆ, ಅದೇ ಗೇಟಲ್ಲೇ ಅವ್ರನ್ನ ಒಳಗಡೆ ಬಿಟ್ಟಿದ್ದು. ನಾವೇ ನೋಡಿದ್ದೀವಿ ಕಣ್ಣಾರೆ ಬಿಟ್ಟಿರೋದನ್ನ ಒಳಗಡೆ ಬಿಟ್ಟಿರೋದನ್ನ ನಾನೇ ನೋಡಿದ್ದೀವಿ. ಆದರೆ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಯಾವ ವಿಲ್ಲ ಇದೆ ನೀವು ಹೇಳಿ, ಹಿಂದೆ ಫಾರ್ಮ್ ಹೌಸ್ ಇದೆ, ಅದು ಓನರೇ ಹೇಳಿದ್ದಾರೆ. ಅದು ಹೇಳಿದ್ನಲ್ಲ ಫಾರ್ಮ್ ಹೌಸ್ ಇದೆ ಅಂತ, ಅದು ಓನರ್ದು, ಅದು ಫಾರ್ಮ್ ಹೌಸ್ ಅವ್ರದ್ದು. ಮತ್ತು ಅಲ್ಲಿ ಸುದೀಪ್ ಸರ್ ಇದ್ದರು ಅಂತ ಹೇಳ್ತಾಯಿದ್ರು. ಕೆಲವು ಅವ್ರು ಸೆಕ್ಯೂರಿಟಿ ಹೇಳಿದ್ರು ಇಲ್ಲ ಒಳಗಡೆನೇ ಓನರ್ಸು ಒಳಗಡೆ ಇದ್ದಿದ್ದವರು, ಇಲ್ಲಲ್ಲ ಅದು ನಮ್ಮ ಫಾರ್ಮ್ ಹೌಸ್ ಅಂತ ಹೇಳಿದ್ರು. ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ಇದು ಮಾಡ್ತಿದ್ದಾರೆ. ನನಗಂತೂ ತುಂಬಾ ಬೇಜಾರಾಯಿತು ಇದು ನೋಡಿ. ದಯವಿಟ್ಟು ಯಾವ ಅಲ್ಲಿ ಹೋಗಿ ಗೋಳಾಡಬೇಡಿ, ಕೇಳ್ಕೊಬೇಡಿ. ಅವ್ರಿಗೆ ಇಷ್ಟ ಇತ್ತು ಅಂದರೆ ಬಿಡ್ತಾರೆ, ಇಲ್ಲ ಅಂದರೆ ಬಿಡಲ್ಲ. ಯಾಕಂದರೆ ಇದರಲ್ಲಿದ್ದಾಗ ಇನ್ನೊಂದು ಫಿಲ್ಮ್ ಸಿಟಿಯಾಗಿದ್ದಾಗ ಹೋಗಿ ನೋಡಿದ್ದೀವಿ, ಬಿಟ್ಟಿದ್ದಾರೆ. ಅಮೌಂಟ್ ಇಷ್ಟು ಫೀಸ್ ಅಂತ ಕಟ್ಟಿಸ್ಕೊಂಡು ಒಳಗಡೆ ಬಿಟ್ಟಿದ್ದಾರೆ. ಬಟ್ ಇಲ್ಲ ಅದು ಕೊಡ್ತೀವಿ ಅಂದ್ರೂ ರೆಡಿ ಇಲ್ಲ ಅವ್ರು ಬಿಡೋದಕ್ಕೆ. ನಮಗೇನು ಆಸೆ ಇರಲ್ವ, ಶೋ ನೋಡ್ತೀವಿ ವಾರ ಪೂರ್ತಿ ಬಿಗ್ ಬಾಸ್ ನೋಡಿ, ವಾರಕ್ಕೆ ಸುದೀಪ್ ಸರ್ ಬರ್ತಾರೆ ಅಂತ ಸುದೀಪ್ ಸರ್ ಶೋ ನೋಡಿಕೊಂಡು ಇಂಥವ್ರೆ ಗೆಲ್ಲಬೇಕು, ಹಿಂಗೆ ಇದಾಗಬೇಕಪ್ಪ, ಇವು ಸೇವ್ ಆಗಬೇಕಪ್ಪ ಅಂತ ಓಟ್ಗಳು ಮಾಡಿ ಎಲ್ಲ ಮಾಡ್ತೀವಿ ನಾವು. ನಮಗೆ ಬಿಗ್ ಬಾಸ್ ಮನೆ ನೋಡೋಕ್ಕೆ ಅವಕಾಶ ಇಲ್ಲ ನಾರ್ಮಲ್ ಪೀಪಲ್ಸ್ಗೆ ಅಂದರೆ ಇನ್ನು ಯಾರಿಗೆ ನೋಡೋದಕ್ಕೆ ಬಿಡ್ತೀರಾ? ಅಂದರೆ ನಿಮ್ಮ ಪ್ರಕಾರ ಅಫಿಷಿಯಲ್ಸ್ ಅಷ್ಟೇ ನೋಡೋದಕ್ಕೆ ಅವಕಾಶ ಇರೋದು, ಬಡವ್ರು ನೋಡೋದಕ್ಕೆ ಅವಕಾಶ ಇಲ್ವಾ? ನಿಜವಾಗ್ಲೂ ಅದು ಅವರು ಕಾರವ್ರನ್ನ ಬಿಟ್ಟು ಒಳಗಡೆ ಕಳಿಸಿದಾಗ ನಮಗೆ ಒಂದು ಕ್ಷಣ ಹಂಗೆ ಅನಿಸಿದ್ದು, ದುಡ್ಡಿರೋರ್ಗೆ ಅಷ್ಟೇ ಅವರು ಬೆಲೆ ಕೊಡೋದು, ನಮ್ಮಂಥ ಬಡವ್ರಿಗೆಲ್ಲ ಬೆಲೆ ಕೊಡೋಲ್ಲ ಅಂತಲೇ ಅನಿಸಿದ್ದು. ಎಷ್ಟು ಗೋಳಾಡಿದ್ದೀವಿ ಗೊತ್ತಾ. ನಾನು ಪರ್ಸ್ನಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದಿದು, ಏನೋ ಯಾರೋ ಹೇಳಿದ್ದು ಕೇಳಿದ್ದು ಅಲ್ಲ, ನಾನೇ ಪರ್ಸ್ನಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಂಗೆ ತುಂಬಾ ಬೇಜಾರಾಯಿತು. ಕೊನೆಗೆ ಬಿಗ್ ಬಾಸ್ ಮನೆ ಒಳಗಡೆ ಬಿಡಲೇ ಇಲ್ಲ. ಆಚೆಯಿಂದನೇ ಹೋದ್ವಿ, ಆಚೆಯಿಂದನೇ ನೋಡಿದ್ವಿ, ಆಚೆಯಿಂದನೇ ಬಂದ್ವಿ. ಮತ್ತು ಬಿಗ್ ಬಾಸ್ ಮನೆ ನೋಡೋಕ್ಕೆ ತುಮಕೂರಿಂದ ಅಲ್ಲಿವರೆಗೂ ಬರೋದಕ್ಕಾಗುತ್ತೆ ಹೇಳಿ? ನಾವೇನೋ ಬಿಡಿ ಪಾಪ ರಾಯಚೂರಿಂದ ಹಾಸನಿಂದ ಎಲ್ಲ ಬಂದಿದ್ದಾರಲ್ಲ, ಅವ್ರ ಕತೆ ಹೇಳಿ. ಏನೋ ಬಿಗ್ ಬಾಸ್ ಶೋ ಮುಗೀತು, ಇನ್ನೇನು ಬಿಡ್ತಾರೆ ಬಿಗ್ ಬಾಸ್ ಮನೆ ಒಳಕ್ಕೆ ಒಂದು ವಾರ. ಅಲ್ಲಿರೋರು ಹೇಳ್ತಾಯಿದ್ರು, ಲಾಸ್ಟ್ ಟೈಮ್ ಬಂದಿದ್ವಿ ಮಂಡೇ ಬಂದಾಗ ಅವ್ರು ಹೇಳಿದ್ರು ನೆಕ್ಸ್ಟ್ ಮಂಡೆಯಿಂದ ಬಿಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ ಇವತ್ತು ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಇವತ್ತು ಬಿಡ್ತಿಲ್ಲ. ಕೆಲವ್ರು ಮಾತ್ರ ಅದೇ ಹೇಳಿದ್ನಲ್ಲ, ಕೆಲವರು ಕಾರಲ್ಲಿ ಬಂದವ್ರನ್ನ ಇವ್ರನ್ನ ಮಾತ್ರ ಬಿಡ್ತಾಯಿದ್ದಾರೆ. ಅವರು ಮೊದಲೇ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಬಂದಿರ್ತಾರೆ, ಬಿಡ್ತಾರೆ. ನಮ್ಮಂಥವ್ರೆಲ್ಲ ನಾವು ಯಾರ ಹತ್ರ ಹೋಗಿ ಇನ್ಫ್ಲೂಯೆನ್ಸ್ ಮಾಡೋಣಪ್ಪ, ನಮ್ಗೆ ಯಾರೂ ಗೊತ್ತಿಲ್ಲ. ನಾವು ನಾರ್ಮಲ್ ಜನ ಹೋಗ್ತೀವಿ, ಏನೋ ಬಿಡ್ತಾರೆ ಅಂದ್ಕೊಂಡು ಅಷ್ಟು ದೂರದಿಂದ ಬಂದಿರ್ತೀವಿ ಆಸೆ ಇಟ್ಕೊಂಡು. ಇಲ್ಲಿ ನೋಡಿದರೆ ಡಿಸಪಾಯಿಂಟ್ ಆಯಿತು. ದಯವಿಟ್ಟು ಯಾರೂ ಹೋಗ್ಬೇಡಿ ನೋಡೋದಕ್ಕೆ, ಅವ್ರು ಬಿಡಲ್ಲ, 3 ಕಾಸಿನ ಬೆಲೆನೂ ಕೊಡಲ್ಲ. ಒಂದು ಏನಾದರೂ ಕೇಳಿದರೆ ನೀಟಾಗಿ ರೆಸ್ಪಾನ್ಸು ಮಾಡಲ್ಲ. ತುಂಬ ಲೇಝಿ, ತುಂಬ ಕೇರ್ಲೆಸ್ಸಾಗಿ ಮಾತಾಡಿ ಕಳಿಸ್ತಾರೆ. ನಿಜವಾಗ್ಲೂ ಅದು ನಮಗೆ ಇಷ್ಟನೇ ಆಗಲಿಲ್ಲ. ಕೊನೆಗೆ ಅವರು ಓನರ್ ಅಂತೆ, ಅಲ್ಲಿ ಏನೋ ಜಮೀನು ಓನರ್ ಅಂತ ಹೇಳಿದ್ರು ಅವ್ರ ಪಾಪ ನೀಟಾಗಿ ಮಾತಾಡಿ, ಇಲ್ಲ ಇದು ನಮ್ಮ ಜಮೀನು, ಬಿಗ್ ಬಾಸ್ ಶೋ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರು ನಾವು ಕೇಳ್ಕೊಳ್ಳಿ, ಅಲ್ಲಿ ಅದಕ್ಕೆ ಅಂತಲೇ ಇನ್ಚಾರ್ಜ್ ಇರ್ತಾರೆ, ಅವ್ರು ಬಿಟ್ಟರೆ ಹೋಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಹೊರತು ಬೇರೆ ಯಾರೂ ಆ ಥರ ನೀಟಾಗಿ ಪ್ರೀತಿಯಿಂದ ಹೇಳಿದವ್ರು ನಾನು ಅಲ್ಲಿ ನೋಡಲೇ ಇಲ್ಲ. ಮಾತಾಡೋದ್ರಲ್ಲಿ ರೆಸ್ಪಾನ್ಸ್ ಮಾಡೋಕ್ಕೂ ರೆಡಿ ಇಲ್ಲ, ನಮ್ಗಳ ಮುಖ ನೋಡೋಕ್ಕೂ ರೆಡಿ ಇಲ್ಲ, ಅಷ್ಟು ಬೇಜಾರು ಮಾಡ್ತಿದ್ರು.
ಯಾರೋ ಹೋಗಿ ಬಿಗ್ ಬಾಸ್ ಮನೆ ನೋಡೋದಕ್ಕೆ ಕಾಯಬೇಡಿ. ಯಾರೂ ನಿಮ್ಮನ್ನು ಕರೆದು ಒಳಗಡೆ ತೋರಿಸಲ್ಲ. ಇಲ್ಲೇನಿದ್ರು ಇನ್ಫ್ಲೂಯೆನ್ಸು ಅದು ಇದು ಇದ್ದವ್ರಿಗಷ್ಟೇ ಬೆಲೆ, ನಾರ್ಮಲ್ ಪೀಪಲ್ಸ್ಗೆ ಬೆಲೆ ಇಲ್ಲ. ನನ್ನ ಪ್ರಕಾರ ಅದಿಷ್ಟೇ. ದಯವಿಟ್ಟು ಹೋಗಬೇಡಿ, ನಾನಷ್ಟೇ ನಿಮ್ಗೆ ಹೇಳೋದು. ಇಷ್ಟೇ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಹೋಗಬೇಡಿ. ಅವಕಾಶ ಸಿಕ್ಕಿದ್ರೆ ಇನ್ನು ನೀವು ನೋಡಲೇಬೇಕು ಅನಿಸಿದ್ರೆ ಇನ್ನು ಫಿಲಿಮ್ ಸಿಟಿಲಿ ಇನ್ನೂ ಇದ್ದರೆ ಬಿಗ್ ಬಾಸ್ ಮನೆ ಹೋಗಿ ಅಲ್ಲಿ ನೋಡಿ. ಇಲ್ಲಂತೂ ಖಂಡಿತ ಬಿಡಲ್ಲ, 3 ಕಾಸಿಗೆ ಬೆಲೆ ಕೊಡಲ್ಲ, ಹೋಗಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಗ್ತಾಯಿರಿ, ನಗಿಸ್ತಾಯಿರಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.